ನಮ್ಮ ಸಮಾಜದ ವತಿಯಿಂದ ಕಾಂಪಿಟೇಟಿವ್ ಎಕ್ಸಾಮ್ ಕೋರ್ಸ್ ಸಲುವಾಗಿ ಉಚಿತವಾಗಿ 2 ದಿನ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಾಗಾರವನ್ನು ವೀರಶೈವ ಕಲ್ಯಾಣ ಮಂಟಪ ಪಬ್ಲಿಕ್ ಗಾರ್ಡನ್ನಲ್ಲಿ 2 ದಿನ ಅಂದರೆ ದಿನಾಂಕ 8 ಮತ್ತು 9ರಂದು ಮುಂಜಾನೆ 10 ಗಂಟೆಯಿಂದ 5 ಗಂಟೆವರೆಗೆ ಇರುತ್ತದೆ. ಈ ಕಾರ್ಯಕ್ರಮವನ್ನು ಆಯೋಜಿಸಿದರು ನಮ್ಮ ಸಮಾಜಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಕಾರ್ಯಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಹಮ್ಮಿಕೊಂಡು ಈ ನಿರ್ಧಾರಕ್ಕೆ ಬಂದು ಇದನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಜಿಲ್ಲೆಯ ಕಮಿಷನರಾದ ಶ್ರೀ ಶರಣಪ್ಪ SD ಸರ್ ಅವರು ಬರಲಿದ್ದಾರೆ. ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷವನ್ನು ನಮ್ಮ ಸಮಾಜದ ಮುಖಂಡರು ಹಾಗೂ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಭೀಮಾಶಂಕರ್ ಬಿಲ್ಗುಂದಿ ಸರ್ ಅವರು ಬರುವರು. ಮತ್ತು ಈಗ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ನರಸಪ್ಪ ರಂಗೋಲಿ ಸರ್, ಉಪನ್ಯಾಸಕರು, ಸರ್ಕಾರಿ ಕಾಲೇಜು ಆದರ್ಶ್ ನಗರ್ ಕಲಬುರಗಿ, ಮತ್ತು ಡಾಕ್ಟರ್ ಇಂದುಮತಿ ಪಾಟೀಲ್, ಪ್ರಾಂಶುಪಾಲರು, ಸರ್ಕಾರಿ ಮಹಾವಿದ್ಯಾಲಯ ಕಾಲೇಜ್ ಕಲಬುರಗಿ ಬರುವರು. ಸಂಪನ್ಮೂಲ ಉಪನ್ಯಾಸಕರಾದ ಡಾಕ್ಟರ್ T ಮಂಜುನಾಥ್ ಸರ್ ಧಾರವಾಡ ಮತ್ತು ಶ್ರೀ ಜಯಪ್ರಕಾಶ್ M ಸಿರಿಸಾಗರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವವರು. ಈ ಕಾರ್ಯಕ್ರಮ ಒಂದು ಬಡ ಈಗ ಹೈದರಾಬಾದ್ ಕರ್ನಾಟಕ ಜಿಲ್ಲೆಯ ಒಂದು ಹಿಂದುಳಿದ ಭಾಗದಲ್ಲಿ ನಮ್ಮ ಮಕ್ಕಳು, ನಮ್ಮ ಬಡುವ ಜನ ಮಕ್ಕಳು ಎಲ್ಲರೂ ಈ ಕಾರ್ಯಕ್ರಮ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ತಗೊಂಡು ಇದರದ್ದು ಉಪಯೋಗ ಎಲ್ಲರೂ ತಗೋಬೇಕಂತ ಹಮ್ಮಿಕೊಳ್ಳಲಾಗಿದೆ. ಈ ಉಚಿತ ಕಾರ್ಯಕ್ರಮದ ನಂತರ ದಿನಾಂಕ 10 ಮತ್ತು 10 ಆಗಸ್ಟ್ನಿಂದ ಮುಂಜಾನೆ 10 ಗಂಟೆಯಿಂದ 5 ಗಂಟೆವರೆಗೆ ನಮ್ಮ ಪ್ರೌಢದೇವರಾಯ PU ಕಾಲೇಜ್ ರಿಂಗ್ ರೋಡ್ ನಲ್ಲಿ 4ನೇ ಮಹಡಿಯಲ್ಲಿ ದಿನಾಲು 4 ತಿಂಗಳವರೆಗೆ ಈ ಕೋರ್ಸನ್ನು ನಡೆಸಲಾಗುವುದು. ಇದರ ಉಪಯೋಗವನ್ನು ತಾವೆಲ್ಲರೂ ಪಡೆದುಕೊಳ್ಳಬೇಕೆಂದು ವಿನಂತಿ. ಅವರಿಗೆ ನಾನು ವೈಯಕ್ತಿಕವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇದು ತುಂಬ ಅರ್ಥಪೂರ್ಣವಾಗಿರುವ ಮತ್ತು ಅತ್ಯವಶ್ಯವಾಗಿರುವ ಒಂದು ಪ್ರಯತ್ನ ಅಂತ ಇಷ್ಟಪಡ್ತೇನೆ. ಏನು ಅಲ್ಲಂಪ್ರಭು ಕರಿಯರ್ ಅಕಾಡೆಮಿ ಇದೆ, ಇದು ಇತರೆ ಕೋಚಿಂಗ್ ಸೆಂಟರ್ ಥರ ಅಲ್ಲದೆ ಒಂದು ಸಮಾಜದ ಯುವಕರ ಯುವತಿಯರ ಬದುಕಿಗೆ ಹೊಸ ಒಂದು ದಾರಿದೀಪ ಅಥವಾ ದಿಕ್ಕನ್ನು ತೋರಿಸುವ ಒಂದು ಉನ್ನತ ಉದ್ದೇಶದಿಂದ ಆರಂಭ ಮಾಡ್ತಾ ಇರುವ ಕೋಚಿಂಗ್ ಅಥವಾ ಕರಿಯರ್ ಅಕಾಡೆಮಿ. ಇದು ಬರೀ ಈ ಖಾಸಗಿ ದುಡ್ಡಿಗೋಸ್ಕರ ಮಾಡುವಂಥ ಕೋಚಿಂಗ್ ಸೆಂಟರ್ ಅಲ್ಲ. ನನ್ನ ಆಶಯ ಏನಂತಂದರೆ, ಯಾವ ರೀತಿ 12ನೇ ಶತಮಾನದ ಜಗತ್ ಪ್ರಸಿದ್ಧ ಅಲ್ಲಂಪ್ರಭು ಅವರ ಹೆಸರಿನಲ್ಲಿ ಆರಂಭವಾಗುವ ಕೋಚಿಂಗ್ ಅಕಾಡೆಮಿ, ಇದು ಈ ಭಾಗದ ಯುವಕರ ಯುವತಿಯರ ಕನಸುಗಳನ್ನು ಗುರಿಗಳಾಗಿಸಬೇಕು, ಆ ಗುರಿಗಳನ್ನು ಸಾಧನೆಯಾಗುವ ಶಕ್ತಿ ಆಗಬೇಕಂತ ನನ್ನ ಆಶಯ. ಅದು ಖಂಡಿತವಾಗಿಯೂ ಇಲ್ಲಿ ಶ್ರಮಿಸುತ್ತಿರುವ ಎಲ್ಲ ಶಿಕ್ಷಕರು ಮತ್ತು ಅದರಲ್ಲಿ ಎಲ್ಲ ವಿದ್ಯಾರ್ಥಿಗಳು ತಾವನ್ನು ಸಾಕಾರ ಮಾಡ್ತಾರೆ ಅಂತ ನನಗೆ ಭರವಸೆ ಇದೆ. ಏನು 2-3 ದಶಕಗಳ ಹಿಂದೆ ಇತ್ತು, ಆಗಿನ ಒಂದು ಸ್ಪರ್ಧಾ ಪ್ರಪಂಚ, ಈಗಿನ ಸ್ಪರ್ಧಾ ಪ್ರಪಂಚ ತುಂಬ ಬದಲಾವಣೆಯಾಗಿದೆ. ಯಾವ ರೀತಿ ಬದಲಾವಣೆಯಾಗಿದೆ? ಒಂದು ಎಕ್ಸ್ಪೋಜರ್. ಕಲ್ಯಾಣ ಕರ್ನಾಟಕ ಭಾಗದವರು ಇರ್ಬೋದು, ಕಲಬುರಗಿದವರು ಇರ್ಬೋದು, ನಮ್ಮ ಹತ್ರ ಪ್ರತಿಭೆಗಳು ಕಡಿಮೆ ಇದೆ. ವಿ ಆರ್ ನೋ ಲೆಸ್ ದ್ಯಾನ್ ಎನಿ ಬೆಸ್ಟ್ ಬ್ರೈನ್ ಇನ್ ಬೆಂಗಳೂರು, ಡೆಲ್ಲಿ, ಮುಂಬೈ, ಬೇರೆ ವಿಚ್ ಎವರ್ ಸಿಟಿ ಯು ಟೇಕ್. ನಮ್ಮಲ್ಲಿ ಪ್ರತಿಭೆಗೆ ಯಾವುದೇ ಕಮ್ಮಿ ಇಲ್ಲ. ಯಾವುದೇ ಗ್ರಾಮೀಣ ಪ್ರದೇಶ ಇರ್ಬೋದು, ಯಾವುದೇ ಆರ್ಥಿಕ ಪರಿಸ್ಥಿತಿಯ ಕುಟುಂಬದಲ್ಲಿ ಜನಿಸಿದ ಮಗ ಅಥವಾ ಮಗಳಿರ್ಬೋದು, ಪ್ರತಿಭೆಗೆ ನಮಗೆ ಯಾವುದೇ ತೊಂದರೆ ಇಲ್ಲ. ತೊಂದರೆ ಇದ್ದೇನೆ ಎಕ್ಸ್ಪೋಜರ್, ಅವಕಾಶ, ಸರಿಯಾದ ಮಾರ್ಗದರ್ಶನ. ಒಂದು ವೇಳೆ ನಾನು ನಿಮ್ಮ ಸ್ಟೇಜಲ್ಲಿ, ನಿಮ್ಮ ಲೈಫ್ ಸ್ಟೇಜಲ್ಲಿ, ಆ ಟೈಮಲ್ಲಿ ನಮಗೆ ಅವಕಾಶ ಇರಲಿಲ್ಲ, ಯೋಚನೆಯೂ ಮಾಡಿ ಆಗ್ತಿರಲಿಲ್ಲ ಏನಿದೆ ನಮಗೆ.
ನಾನು ನವೋದಯದಲ್ಲಿ ಸೆಕೆಂಡ್ ಇಯರ್ PU ಓದಿದಾಗ ಲೈಫಲ್ಲಿ ಮುಂದೆ ಏನಾಗಬೇಕಂತ ಗೊತ್ತೇ ಇರಲಿಲ್ಲ. ನಿಮಗೆ ಡಿಸೈಡ್ ಮಾಡಿದ್ರೆ ಏನಾಗಬೇಕು ಲೈಫಲ್ಲಿ ಅಂತ? ಐ ನೆವರ್ ಹ್ಯಾಡ್ ಎ ಫಿಕ್ಸ್ಡ್ ಡ್ರೀಮ್. ಲೈಫಲ್ಲಿ ಏನಾಗಬೇಕು, ಡಾಕ್ಟರ್ ಆಗಬೇಕಾ, ಇಂಜಿನಿಯರ್ ಆಗಬೇಕಾ, ಅಥವಾ ಯಾವುದೋ ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡಬೇಕಾ? ದಟ್ ಈಸ್ ಬಿಗ್ಗೆಸ್ಟ್ ಚಾಲೆಂಜ್. ನೌ ಇಟ್ ಈಸ್ ಟೋಟಲಿ ಡಿಫರೆನ್ಸ್. ಈಗ ಯಾವ ರೀತಿ ಇದೆ ಅಂತಂದರೆ, ಇಂಟರ್ನೆಟ್ ಮುಖಾಂತರ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯಾವ ರೀತಿ ಅವಕಾಶ ಇದ್ದಾವೆ, ಯಾವ ರೀತಿ ಕೋರ್ಸ್ಗಳಿದ್ದಾವೆ, ಎಲ್ಲಿ ಎಕ್ಸಾಮ್ಗಳು ನಡೀತಾ ಇದ್ದಾವೆ. ನೌ ದ ಬಿಗ್ಗೆಸ್ಟ್ ಚಾಲೆಂಜ್ ಬಿಫೋರ್ ಯು ಈಸ್ ನಾಟ್ ನನಗೆ ಕೆಲಸ ಸಿಗುತ್ತಾ ಇಲ್ಲ ಅಂತಿಲ್ಲ, ಡೆಫಿನೆಟ್ಲಿ ವಿಲ್ ಗೆಟ್. ದ ಬಿಗ್ಗೆಸ್ಟ್ ಚಾಲೆಂಜ್ ಬಿಫೋರ್ ಯು ಈಸ್ ಟು ಸೆಲೆಕ್ಟ್ ದ ಜಾಬ್, ಸೆಲೆಕ್ಟ್ ದ ಕರಿಯರ್ ವಿಚ್ ಸೂಟ್ಸ್ ಯು. ಅಲ್ಲಿ ಮೂಡಿದ ಹಾಡನುಲಿಯೇ ವೀರ ಸನ್ಯಾಸಿ, ಅಲ್ಲಿ ಮೂಡಿದ ಹಾಡನುಲಿಯೇ ವೀರ ಸನ್ಯಾಸಿ. ಓಂ ತತ್ಸತ್ತೋ ಕುರ್ಚಿ ಪುಡಿ ಪುಡಿ ಮಾಡು ಮಾಯೆಯ ಕಟ್ಟಿ ಬಿಗಿದಿಯ ಹಗ್ಗವ ಇತ್ತು ಬಿಸುಡೈ ಒಡೆವ ಮುನ್ನಿನ ಹೆಣ್ಣು ಮಣ್ಣಿನ ಚಟುವಟಿಕೆಗಳಲ್ಲಿ ತೊಡಗಿಕೊಂಡವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ತಮ್ಮ ಗ್ರಾಮದಲ್ಲಿ ವ್ಯಾಸಂಗ ಮಾಡಿ ಮತ್ತೆ ಮುಂದೆ DSc ಪದವಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಪಡೆದುಕೊಂಡು B.Ed ಪದವಿಯನ್ನು ಪ್ರಶಸ್ತಿ ಸಹಿತ ಪ್ರಥಮ ದರ್ಜೆಯಲ್ಲಿ ಪಡೆದುಕೊಂಡವರು ನಮ್ಮ ಸರ್ ಅವರು. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ ಗಳಿಸಿದ ಶ್ರೀಯುತರು ಪ್ರಸ್ತುತ ಒಂದು ಆರೋಗ್ಯ ಇಲಾಖೆಯಲ್ಲಿ ಗೆಜೆಟೆಡ್ ಅಧಿಕಾರಿಯಾಗಿ ತಮ್ಮ ವೃತ್ತಿಯನ್ನು ಪ್ರಾರಂಭ ಮಾಡಿದ್ದಾರೆ. ಪ್ರವೃತ್ತಿಯಿಂದ ಸಂಪನ್ಮೂಲ ವ್ಯಕ್ತಿಗಳಾಗಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಉಪನ್ಯಾಸ ಮಾರ್ಗದರ್ಶನ ನೀಡುತ್ತಿದ್ದಾರೆ. You are growing birds of the nation. You are growing birds of the nation. You must have the willpower and culture. Most important is culture and willpower. ನೀವು ಎಲ್ಲಿ ಬೇಕಾದ್ರೂ ಮುಟ್ಬೋದು. ಇದೇನದ ಅಂತಂದ್ರೆ ನೀವು ಎರಡು ಕಲ್ತ್ರಂದ್ರೆ 100% ನೀವು ಏನು ಬೇಕು, ನಿಮ್ಗೆ ಏನು ಇಚ್ಛೆ ಅಲ್ಲ ಆಗುತ್ತೆ. ಇವತ್ತು ನಾನು ಹೇಳೋದು ಬಯಸಿದ್ದೇನೆ ಅಂದರೆ, ನಮ್ಮಲ್ಲಿ ಏನಂದ್ರೆ ಸ್ಕೂಲ್ನಲ್ಲಿ ಇದೇನು ಅಕಾಡೆಮಿಕ್ ಕ್ಲಾಸಸ್ಗಳು ನಡೀತಾವೆ. ನಮ್ಮಲ್ಲಿ ಎಲ್ಲ ಕಡೆಗೆ ಏನಂದ್ರೆ 13,000 14,000 ತೋರಿಸ್ತಿದ್ದಾರೆ. ನಮ್ಮಲ್ಲಿ ಏನಂದ್ರೆ ನಾವು ಒಂದೇ 6,500 ನಾವು ಕೊಡ್ಲಿಕ್ಕತ್ತಿದ್ದೆವು. ಇದೇನಂದ್ರೆ 6 ಮಂತ್ಸ್ ಕೊಡ್ಲಿಕ್ಕತ್ತಿದ್ದೆವು. ಇದೇನಂದ್ರೆ ನೀವು ಬೆನಿಫಿಟ್ ಕೊಡಿ. ಹಾಗೆ ನೀವು ಹಾಸ್ಟೆಲಲ್ಲಿ ಇದ್ರಂದ್ರೂ 2,500 per month ಅದ. This medal for the year 2024-25 meritorious service. Apart from this, Dr. G has had many awards, presently working deputy awards, many awards. Among I quote only few awards. Awarded as Junior Research Fellowship JRF in Plant Breeding and Genetic MSc Agri. Dr. Gold medals at 1883 Foundations course, Lahal Bahadur Shastri National Academy Administration, Mussoorie, University of Agriculture Science, Dharwad, Gold medal 2002-2004 ಸಿವಿಲ್ ಸರ್ವಿಸ್. ಏನು ಮೈಂಡ್ಸೆಟ್ಟು? ಇವತ್ತಿನ ಸ್ಪರ್ಧಾತ್ಮಕ ಪರೀಕ್ಷೆಗಳು ಏನನ್ನ ಅಪೇಕ್ಷಿಸ್ತಾದವು, ಏನನ್ನ ನೋಡಿ. ಒಂದು ಕಾಲ ಇತ್ತು